ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೆ? ಎಲ್ಲರೂ ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನನ್ನ ಚಾನೆಲ್ನಲ್ಲಿ ನೀವು ಮಿನಿ ವ್ಲಾಗ್ ಹಾಗೂ ಶಾರ್ಟ್ಸ್ ಎಲ್ಲ ನೋಡಿ ನಿಮಗೆ ಗೊತ್ತಾಗಿದೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತ. ಬಹಳನೇ ಅದ್ಭುತವಾಗಿತ್ತು ನಮ್ಮ ಈ ಕುಂಭಮೇಳದ ಜರ್ನಿ. ಹಾಗಾಗಿ ಈ ಸುಂದರ ಕ್ಷಣಗಳನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನಮ್ಮ ಕುಂಭಮೇಳದ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ದಿನ ಶುರು ಆಗಿದ್ದು ಸ್ಯಾಟರ್ಡೆ ಮಾರ್ನಿಂಗ್ 3 o'clockಗೆ. ಸೊ 3 o'clockಗೆ ಎದ್ದು ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಶಾರ್ಪ್ 4 o'clock ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸನೂ ಮುಗಿಸಿ ದೇವದೀಪನೂ ಹಚ್ಚಿ ನನ್ನ ಕಸಿನ್ಸ್ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಒಂದು 4:50 ನನಗೆ ಮನೆ ಬಿಟ್ಟು 4:30 ಅಷ್ಟೊತ್ತಿಗೆ ನಾನು ನಾಯಿಂಡಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೆ. ಇಲ್ಲಿ ನನಗೆ ಪಿಕ್ ಮಾಡಲಿಕ್ಕೆ ನನ್ನ ಕಸಿನ್ಸ್ ಕಾಯ್ತಾ ಇದ್ರು. ಸೊ ನಾವು ಎಲ್ಲ ಕುಂಭಮೇಳಕ್ಕೆ ಹೊರಟಿದ್ದು ನನ್ನ ಕಸಿನ್ಸ್ ಜೊತೆಗೆ. ಆಲ್ಮೋಸ್ಟ್ 8 ಮೆಂಬರ್ಸ್ ಇನ್ಕ್ಲೂಡಿಂಗ್ ಡ್ರೈವರ್ ಕೂಡ ನಾವು ಇಲ್ಲಿಂದ ಹೊರಟಿದ್ದು. ಇವಾಗ ಹಲೋ, ಈಗ ಜಸ್ಟ್ ಹೊರಟ್ವಿ. ಎಷ್ಟು ಟೈಮ್ ಇವಾಗ 4:56 ಆಗಿದೆ. ಈಗೆಲ್ಲ ನೋಡಿ ಆಶಕ್ಕ, ಅನಿತಕ್ಕ, ತುಂಬ ಸರ್ಪ್ರೈಸ್ ಅಂದರೆ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಫೈನಲಿ ಈಗ ಎಲ್ಲ ಹೊರಟಿದ್ದೀವಿ. ಸೊ ನಮ್ಮ ಒಂದು ಪ್ರಯಾಣ, ನಮ್ಮ ಜರ್ನಿ ಕುಂಭಮೇಳಕ್ಕೆ ತುಂಬ ಸೇಫ್ ಆಗಿರಲಿ ಅಂತ ಎಲ್ಲರೂ ವಿಶ್ ಮಾಡಿ ಆ್ಯಂಡ್ ನಾವು ಕೂಡ ಅದನ್ನೇ ಕೇಳ್ಕೊಂಡು ಹೊರಟಿದ್ದೀವಿ. ಸೊ ನಮ್ಮ ಈ ಜರ್ನಿ ಜೊತೆ ನೀವು ನಮ್ಮ ಜೊತೆ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟ್ರಸ್ಟ್ ಮೀ, 144 ವರ್ಷಕ್ಕೊಮ್ಮೆ ಬರೋ ಈ ಕುಂಭಮೇಳಕ್ಕೆ ನಾನು ಹೋಗ್ತೀನಿ ಅಂತ ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಇದು ಒಂಥರ ನನಗೆ ಬಯಸದೇ ಬಂದ ಭಾಗ್ಯ ಅಂತಲೇ ಹೇಳ್ಬೋದು. ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಈ ಕಾಲ್ ತುಳಿತ, ಈ ಥರ ಒಂದು ನ್ಯೂಸ್ಗಳೆಲ್ಲ ನೋಡಿ ಬೇಡಪ್ಪ ಇದು ಅಷ್ಟು ಸೇಫ್ ಅಲ್ವೇನೋ ಅನ್ನೋ ಒಂದು ಒಪಿನಿಯನ್ ಕೂಡ ಇತ್ತು ನನ್ನ ಮನಸ್ಸಲ್ಲಿ. ಅಟ್ ದ ಸೇಮ್ ಟೈಮ್ ನಮ್ಮ ಲೈಫ್ ಟೈಮಲ್ಲಿ ಇದು ಒಂದೇ ಅವಕಾಶ. ಸೊ ಇದು ಬಿಟ್ಟರೆ ಮತ್ತಿನ್ಯಾವತ್ತೂ ಹೋಗೋ ಚಾನ್ಸೇ ಸಿಗಲ್ಲ, ನಮಗೆ ಹೋಗೋಕ್ಕೆ ಆಗಲ್ಲ ಅನ್ನೋದೊಂದು ಭಾವನೆ ಕೂಡ ಇತ್ತು. ಸೊ ಈ ಥರ ಒಂದು ಮಿಕ್ಸ್ಡ್ ಒಪಿನಿಯನ್ ಇತ್ತು ನನಗೆ ಕುಂಭಮೇಳದ ಬಗ್ಗೆ. ಬಟ್ ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಮೈ ಕಸಿನ್ಸ್. ಅವರು ಹೋಗೋಣ ಅಂತ ನನಗೆ ಈ ವಿಷಯ ಹೇಳಿದಾಗ ಅವ್ರ ಹತ್ರನೂ ನಾನು ಸೇಮ್ ರೀಸನ್ಸೇ ಹೇಳಿದೆ. ಆ್ಯಂಡ್ ಅವರು ಕೂಡ ಇದೇ ಕನ್ಫ್ಯೂಷನಲ್ಲೇ ಇದ್ದರು. ಸೊ ಅವ್ರಿಗೂ ಎಲ್ಲೋ ಒಂದು ಕಡೆ ಭಯ ಆಯಿತು ಬಿಕಾಸ್ ಈ ನ್ಯೂಸ್ ಎಲ್ಲ ನೋಡಿ. ಬಟ್ ಎಲ್ಲ ಏನು ಅಂದ್ಕೊಂಡ್ವಿ ಅಂದರೆ ಅಂದರೆ ಎಲ್ಲರೂ ಎಕ್ಸ್ಪೀರಿಯೆನ್ಸು ಬೇರೆ ಆಗಿರುತ್ತೆ. ಸೊ ನೋಡೋಣ, ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸೇ ಆಗ್ಬೋದು, ಒಳ್ಳೆ ಅನುಭವನೇ ಸಿಗ್ಬೋದು ಅಂತ. ಸೊ ಹಾಗೆ ಶುರು ಆಗಿದ್ದು ನಮ್ಮ ಕುಂಭಮೇಳದ ಈ ಜರ್ನಿ. ಈಗಾಗಲೇ ಈ ಕುಂಭಮೇಳದ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಇರುತ್ತೆ, ಸಾಕಷ್ಟು ವಿಷಯಗಳನ್ನ ನೀವೆಲ್ಲ ತಿಳ್ಕೊಂಡಿರ್ತೀರಾ. ಆದರೆ ಇಡೀ ವಿಶ್ವನೇ ಸಂಭ್ರಮಿಸೋ ಈ ಧಾರ್ಮಿಕ ಉತ್ಸವದ ಬಗ್ಗೆ, ಈ ಮಹಾ ಕುಂಭಮೇಳದ ಬಗ್ಗೆ ನನಗಿರೋ ಪುಟ್ಟ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾದ್ಮೇಲೆ ಮಹಾ ಕುಂಭಮೇಳದಲ್ಲಿ ಪಾಲ್ಗೊಂಡ ನಮ್ಮ ಅನುಭವಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮಹಾ ಕುಂಭಮೇಳ ಅಂದರೆ 144 ವರ್ಷಕ್ಕೊಮ್ಮೆ ಬರೋ ಈ ಒಂದು ಕುಂಭಮೇಳಕ್ಕೆ ಮಹಾ ಕುಂಭಮೇಳ ಅಂತ ಕರಿತೀವಿ. ಕುಂಭಮೇಳ, ಕುಂಭ ಅಂದರೆ ಮಡಿಕೆ, ಮೇಳ ಅಂದರೆ ಫೇರ್ ಅಂದರೆ ಉತ್ಸವ ಅಥವಾ ಜಾತ್ರೆ ಅಂತ ಕರಿತೀವಿ. ಈ ಕುಂಭಮೇಳದಲ್ಲಿ 4 ವಿಧಗಳಿದೆ. ಅದರಲ್ಲಿ ನಾವು ಮಹಾ ಕುಂಭಮೇಳದಲ್ಲಿ ಭಾಗವಹಿಸಿದ್ವಿ. ಹಾಗಿದ್ರೆ ಕುಂಭಮೇಳದ ಆ 4 ವಿಧಗಳು ಯಾವುದು ಅಂತ ನೋಡೋಣ ಬನ್ನಿ. ಕುಂಭಮೇಳ ಪ್ರತಿ 4 ವರ್ಷಕ್ಕೊಮ್ಮೆ ಬರುವಂಥ ಉತ್ಸವ ಇದು. ಇದನ್ನು ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜಯಿನಿ, ನಾಸಿಕ್ ಈ 4 ಜಾಗಗಳಲ್ಲಿ ಯಾವುದಾದರೂ ಒಂದು ಜಾಗದಲ್ಲಿ ಮಾಡ್ತಾರೆ, ಅಂದರೆ ಆಚರಿಸ್ತಾರೆ ಈ ಒಂದು ಕುಂಭಮೇಳನ. ಎರಡನೆಯದು ಅರ್ಧ ಕುಂಭಮೇಳ. ಇದು ಪ್ರತಿ 6 ವರ್ಷಕ್ಕೊಮ್ಮೆ ಆಚರಿಸ್ತಾರೆ. ಈ ಅರ್ಧ ಕುಂಭಮೇಳನ ಪ್ರಯಾಗ್ರಾಜ್ ಹಾಗೂ ಹರಿದ್ವಾರದಲ್ಲಿ ಮಾತ್ರ ಆಚರಣೆ ಮಾಡ್ತಾರೆ. ಇನ್ನು ಮೂರನೆಯದಾಗಿ ಪೂರ್ಣ ಕುಂಭಮೇಳ. ಇದು ಪ್ರತಿ 12 ವರ್ಷಕ್ಕೊಮ್ಮೆ ಆಚರಿಸ್ತಾರೆ. ಇದನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆಚರಣೆ ಮಾಡಲಾಗುತ್ತೆ. ಇದು ಗಂಗಾ, ಯಮುನಾ ಹಾಗೂ ಗುಪ್ತಗಾಮಿನಿಯಾದ ಸರಸ್ವತಿ ನದಿಯ ಸಂಗಮ ಏನಿರುತ್ತೆ ಅಲ್ಲಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಕೊನೆಯದಾಗಿ ಹಾಗೂ 4ನೇ ಕುಂಭಮೇಳ ಬಂದು ಮಹಾ ಕುಂಭಮೇಳ. ಇದು 144 ವರ್ಷಕ್ಕೊಮ್ಮೆ ಮಾಡುವ ಆಚರಣೆ ಆಗಿರುತ್ತೆ. ಇದು 12 ಬಾರಿ ಪೂರ್ಣ ಕುಂಭ ಆದಮೇಲೆ ಬರೋವಂಥ ಉತ್ಸವ. ಇದನ್ನ ಮಹಾ ಕುಂಭಮೇಳ ಅಂತಾರೆ. ಅಂದರೆ 12 ವರ್ಷಕ್ಕೊಮ್ಮೆ ಆಚರಿಸೋ ಪೂರ್ಣ ಕುಂಭ 12 ಬಾರಿ ಬಂದಾಗ ಅದನ್ನ ಮಹಾಕುಂಭ ಅಂತ ಕರೀತಾರೆ. ಅಂದರೆ 12 × 12 144 ವರ್ಷಕ್ಕೊಮ್ಮೆ ಬರೋ ಈ ಒಂದು ಮಹಾಕುಂಭ 2025ನೇ ಇಸ್ವಿಲ್ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳಬೇಕು. ಹಾಗಿದ್ರೆ ಮಹಾಕುಂಭಮೇಳ ಯಾವಾಗ ನಡೆಯುತ್ತೆ ಅಂತ ಹೇಳೋದಾದ್ರೆ, ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹಕ್ಕೆ ಅತ್ಯಂತ ಮಹತ್ವವಾದ ಸ್ಥಾನ ಇದೆ. ಅಂಡ್ ಈ ಗುರುಗ್ರಹ ಪ್ರತಿಯೊಂದು ರಾಶಿಯಲ್ಲೂ ಒಂದೊಂದು ವರ್ಷ ಇರ್ತಾರೆ. ಹಾಗಾಗಿ 12 ರಾಶಿಯಲ್ಲೂ ಒಂದೊಂದು ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ 12 ವರ್ಷ ಆಗುತ್ತೆ ಗುರುಗ್ರಹಕ್ಕೆ. ಆಗ 12 ವರ್ಷ ತುಂಬಿದ್ಮೇಲೆ ಅದನ್ನ ಪೂರ್ಣ ಕುಂಭಮೇಳ ಅಂತ ಹೇಳ್ತಾರೆ. 6 ರಾಶಿನ ಕಂಪ್ಲೀಟ್ ಮಾಡಿದ್ಮೇಲೆ ಅಂದ್ರೆ ಒಂದೊಂದು ವರ್ಷ 6 ವರ್ಷ ಕಂಪ್ಲೀಟ್ ಆದಾಗ ಅದು ಅರ್ಧ ಕುಂಭಮೇಳ ಅಂತ ಹೇಳ್ತಾರೆ. ಸೊ 12 ವರ್ಷಕ್ಕೊಂದ್ಸಲ ನಡೆಯೋ ಪೂರ್ಣ ಕುಂಭಮೇಳ 12 ಬಾರಿ ಬಂದಾಗ ಆಗ ಮಹಾಕುಂಭಮೇಳ ನಡೆಯುತ್ತೆ. ಸೊ 2025ನೇ ಇಸ್ವಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಈ ಮಹಾಕುಂಭಮೇಳಕ್ಕೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಸಲ 60 ಕೋಟಿಗಿಂತ ಹೆಚ್ಚು ಜನ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಅಂಡ್ ಈ ಕುಂಭಮೇಳದ ದಿವ್ಯ ಸ್ನಾನ ಅಥವಾ ಶಾಹಿ ಸ್ನಾನ ನಡೆದಿದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್
ರಾಜ್ಯದ ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿ ಅಂತ ಕರೆಯಲ್ಪಡುವ ಸರಸ್ವತಿ ನದಿಗಳ ಸಂಗಮದಲ್ಲಿ. ಹಿಂದೆ ಬ್ರಹ್ಮದೇವನು ತನ್ನ ಸೃಷ್ಟಿ ಕಾರ್ಯಗಳನ್ನು ಮಾಡಿ ಮುಗಿಸಿದ ನಂತರ ಆ ಸ್ಥಳದಲ್ಲಿ ಯಾಗನ ಮಾಡ್ತಾರೆ ಮತ್ತು ಆ ಸ್ಥಳ ಪ್ರಯಾಗ ಅಂತ ಕರೆಯಲ್ಪಡುತ್ತೆ. ಅಂದಿನ ಪ್ರಯಾಗ ಇವತ್ತಿನ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಿದೆ. ಆಗಿದ್ರೆ ಈ ದಿವ್ಯ ಕುಂಭಮೇಳ ಯಾವ ಯಾವ ಜಾಗಗಳಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ, ಒಟ್ಟು 4 ಪ್ರದೇಶಗಳಲ್ಲಿ ಈ ಕುಂಭಮೇಳ ನಡೆಯುತ್ತೆ. ಅದ್ಯಾವುದು ಅಂದ್ರೆ, ಉತ್ತರದಲ್ಲಿ ಹರಿದ್ವಾರದ ಗಂಗಾ ನದಿಯ ತೀರದಲ್ಲಿ ನಡೆಯುತ್ತೆ, ಹಾಗೂ ಮಧ್ಯಪ್ರದೇಶದ ಉಜ್ಜಯಿನಿಯ ಶಿಪ್ರಾ ನದಿಯ ತಟದಲ್ಲಿ ನಡೆಯುತ್ತೆ. ಮೂರನೆಯದಾಗಿ ಮಹಾರಾಷ್ಟ್ರದ ಗೋದಾವರಿಯ ನದಿಯ ತೀರದಲ್ಲಿ ನಡೆಯುತ್ತೆ, ಹಾಗೂ 4ನೆಯದಾಗಿ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ಯದ ಗಂಗಾ, ಯಮುನಾ ಹಾಗೂ ಗುಪ್ತಗಾಮಿನಿ ಸರಸ್ವತಿ ನದಿಗಳ ಸಂಗಮದಲ್ಲಿ ಆಗುತ್ತೆ. ಸೊ ಇದೇ ಪ್ರಯಾಗ್ ರಾಜ್ಯದಲ್ಲಿ ಮಹಾಕುಂಭಮೇಳ ನಡೆದಿದ್ದು ಜನವರಿ 13, 2025ರಿಂದ ಫೆಬ್ರವರಿ 26, 2025ರವರೆಗೂ ನಡೆದಿದೆ. ಅಂದ್ರೆ ಈಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಅಲ್ಲಿ ಇದು ಕಂಪ್ಲೀಟ್ ಆಗಿದೆ. ಇಂತಹ ಸಮಯದಲ್ಲಿ ಈ 4 ಪ್ರಾಂತ್ಯದ ನದಿಗಳ ನೀರು ಅಮೃತವಾಗಿ ಬದಲಾಗುತ್ತೆ ಅನ್ನೋದು ಅಸಂಖ್ಯಾತ ಭಕ್ತರ ನಂಬಿಕೆ. ಈ ಅಮೃತ ಗಳಿಗೆಯಲ್ಲಿ ಈ ನದಿಗಳ ಶಾಹಿ ಸ್ನಾನ ಅಥವಾ ದಿವ್ಯ ಸ್ನಾನ ಮಾಡೋದ್ರಿಂದ ತಮ್ಮ 7 ಜನ್ಮದ ಪಾಪ ಕಳೆದು ಪುಣ್ಯ ಲಭಿಸುತ್ತೆ ಅಂತ ಕೋಟ್ಯಾಂತರ ಜನ ಈ ಒಂದು ಶಾಹಿ ಸ್ನಾನದಲ್ಲಿ ಪಾಲ್ಗೊಂಡಿದ್ದು ನಾವೆಲ್ಲರೂ ನೋಡಿದೀವಿ. ಅದರಲ್ಲೂ ಈ ಶಾಹಿ ಸ್ನಾನಕ್ಕೆ ಮೊದಲ ಆದ್ಯತೆ ಹಾಗೂ ಪ್ರಮುಖ ಕೇಂದ್ರ ಬಿಂದು ಬಂದು ಸಾಧುಗಳು, ಸನ್ಯಾಸಿಗಳು, ಅಘೋರಿಗಳು ಹಾಗೂ ನಾಗಾ ಸಾಧುಗಳು. ಮಹಾಕುಂಭಮೇಳ ಶುರು ಆದಾಗ ಮೊದಲನೇ ಸ್ನಾನ ಶಾಹಿ ಸ್ನಾನ ಬೆಳಗಿನ ಜಾವ 3 ಗಂಟೆಗೆ ಏರ್ಪಡಿಸಲಾಗಿತ್ತು. ಈ ಶಾಹಿ ಸ್ನಾನದಲ್ಲಿ ಮೊದಲು ಪಾಲ್ಗೊಳ್ಳಕ್ಕೆ ಅನುಮತಿ ಇದ್ದಿದ್ದು ನಾಗಾ ಸಾಧುಗಳಿಗೆ, ಅಘೋರಿಗಳಿಗೆ, ಸಾಧು ಸಂತರಿಗೆ ಮಾತ್ರ. ಈ ಸಂತರ ಶಾಹಿ ಸ್ನಾನ ಮುಗಿದ ನಂತರವೇ ಮತ್ತಿತರ ಭಕ್ತಾದಿಗಳು ಹಾಗೂ ಬೇರೆ ಜನ ಸಮೂಹಕ್ಕೆ ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ಳಿಕ್ಕೆ ಅನುಮತಿ ಕೊಡಲಾಗಿತ್ತು. ಕುಂಭಮೇಳದ ಪ್ರಮುಖ ಆಕರ್ಷಣೆಯೂ ಕೂಡ ಈ ಸಾಧುಗಳೇ. ಆದ್ರಿಂದ ವಿದೇಶದಿಂದ ಹಲವಾರು ವಿದೇಶಿಗರು ಈ ಸಾಧುಗಳನ್ನ ನೋಡ್ಲಿಕ್ಕೆ ಅಂತಾನೆ ಈ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ರು. ಇಷ್ಟೆಲ್ಲ ಮಹತ್ವ ಹೊಂದಿರೋ ಕುಂಭಮೇಳ ನಡೆದಿದ್ದಾದ್ರೂ ಯಾಕೆ ಅಂತ ಕೇಳೋದಾದ್ರೆ, ನಾವು ನಮ್ಮ ಇತಿಹಾಸದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ನಮ್ಮ ಆದಿಪುರಾಣ, ವಿಷ್ಣು ಪುರಾಣ, ಭಗವತ್ ಪುರಾಣದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರೋ ಒಂದು ಕತೆ ನೆನಪಾಗುತ್ತೆ. ಹೌದು, ಹಿಂದೆ ದೇವದಾನವರಿಬ್ಬರು ಅಮೃತಕ್ಕಾಗಿ ಮಂದರ ಪರ್ವತವನ್ನು ಕಡುಗೋಲಾಗಿಸಿ ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವಾಗಿ ಬಳಸಿಕೊಂಡು ಕ್ಷೀರಸಾಗರದ ಮಂಥನಕ್ಕೆ ಮುಂದಾಗ್ತಾರೆ. ಆಗ ಹಲವಾರು ವಸ್ತುಗಳ ಒಳಗೊಂಡು ದೇವತೆಗಳು ಕೂಡ ಇದರಿಂದ ಉದ್ಭವ ಆಗ್ತಾರೆ. ಕಾಮಧೇನು, ಕಲ್ಪವೃಕ್ಷ, ಐರಾವತ ಹಾಗೂ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಈ ಕ್ಷೀರಸಾಗರದ ಮಂಥನದ ವೇಳೆ ಉದ್ಭವವಾಗ್ತಾರೆ. ಇಷ್ಟಲ್ಲದೆ ಆಲಾಹಲ ಕೂಡ ಬರುತ್ತೆ, ಅಂದ್ರೆ ವಿಷ ಬರುತ್ತೆ. ಆಗ ಸಾಕ್ಷಾತ್ ಪರಮಾತ್ಮನು ಅಂದ್ರೆ ಶಿವ ಪರಮಾತ್ಮನು ಆ ವಿಷವನ್ನು ಕುಡಿದು ಸಕಲ ಚರಾಚರ ಜೀವಿಗಳು ಭಸ್ಮ ಆಗೋದನ್ನು ತಡೆದು ಇಡೀ ಲೋಕಕ್ಕೆ ವಿಷಕಂಠ ಆಗ್ತಾನೆ. ಕೊನೆಯಲ್ಲಿ ಅಮೃತ ಬರುತ್ತೆ. ಆಗ ದೇವತೆಗಳು ಯೋಚನೆ ಮಾಡ್ತಾರೆ, ಈ ಅಮೃತ ಏನಾದ್ರೂ ದಾನವರ ಕೈಯಲ್ಲಿ ಸಿಕ್ಕಿದ್ರೆ ಅವರ ದರ್ಪ ಅಟ್ಟಹಾಸನ ತಡೆಯಲು ಬಹಳ ಕಷ್ಟ ಆಗುತ್ತೆ ಅಂತ ತಿಳಿದು ಈ ಅಮೃತ ಅವರ ಕೈಯಲ್ಲಿ ಸಿಗದ ಹಾಗೆ ಮಹಾವಿಷ್ಣುವು ಮೋಹಿನಿ ಅವತಾರದಲ್ಲಿ ಬರ್ತಾರೆ. ಅಮೃತವು ದಾನವರ ಕೈಯಲ್ಲಿ ಸಿಗದ ಹಾಗೆ ನಟನೆ ಮಾಡ್ತಾರೆ. ಆದ್ರೆ ಇದು ಕೆಲವು ದಾನವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿದ್ದಂತ ಎಲ್ಲಾ ದಾನವರು ದೇವರ ವಿರುದ್ಧ ಯುದ್ಧವನ್ನು ಸಾರ್ತಾರೆ. 12 ದಿವಸಗಳ ಕಾಲ ಈ ಯುದ್ಧ ನಡೆಯುತ್ತೆ. ದೇವದಾನವರಿಗೆ 12 ದಿವಸ ಆದ್ರೆ ಮಾನವನಿಗೆ ಇದು 12 ವರ್ಷ. ಹಾಗಾಗಿ ಪೂರ್ಣ ಕುಂಭಮೇಳ 12 ವರ್ಷಗಳ ನಂತರ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಈ ಯುದ್ಧ ನಡೆಯುವ ಸಮಯದಲ್ಲಿ ಅಮೃತವನ್ನು ದಾನವರ ಕೈಯಿಂದ ತಪ್ಪಿಸಲು ದೇವತೆಗಳು ಅಮೃತವನ್ನು ಹಿಡಿದು ಓಡ್ತಿರ್ತಾರೆ. ಆಗ ಅಮೃತ ತುಂಬಿದ ಕುಂಭದಿಂದ ಅಥವಾ ಮಡಿಕೆಯಿಂದ 4 ಹನಿ ಅಮೃತ ಭೂಮಿಯ ಮೇಲೆ ಚೆಲ್ಲುತ್ತೆ. ಆ 4 ಅಮೃತದ ಬಿಂದುಗಳು 4 ಬೇರೆ ಬೇರೆ ಪ್ರಾಂತ್ಯಗಳ ಮೇಲೆ ಚೆಲ್ಲುತ್ತೆ. ಆ 4 ಪ್ರಾಂತ್ಯಗಳೇ ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಹಾಗೂ ಪ್ರಯಾಗ್ರಾಜ್. ಹಾಗಾಗಿ ಅಮೃತ ಬಿದ್ದಂತ ಈ 4 ಪ್ರಾಂತ್ಯಗಳಲ್ಲೇ ಕುಂಭಮೇಳ ಆಚರಿಸಲು ಕಾರಣ ಆಗುತ್ತೆ. 45 ದಿನ ನಡೆಯುವ ಈ ಕುಂಭಮೇಳದ ಸಮಯದಲ್ಲಿ ಈ 4 ಪ್ರಾಂತ್ಯದ ನದಿಗಳ ನೀರು ಅಮೃತವಾಗಿ ಬದಲಾಗುತ್ತಂತೆ. ಆ ಸಮಯದಲ್ಲಿ ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ತಮ್ಮ ಪಾಪ ಕಳೆದು ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಅಸಂಖ್ಯಾತ ಭಕ್ತರು ಇಲ್ಲಿ ಬಂದು ಪಾಲ್ಗೊಳ್ತಾರೆ. 45 ದಿನಗಳ ಕಾಲ ನಡೆಯುವ ಈ ಕುಂಭಮೇಳದಲ್ಲಿ ಒಟ್ಟು 6 ಶಾಹಿ ಸ್ನಾನಗಳಿವೆ. ಹಾಗಿದ್ರೆ ಆ 6 ಶಾಹಿ ಸ್ನಾನಗಳ ದಿನಗಳು ಯಾವುವು ಅಂತ ನೋಡೋಣ ಬನ್ನಿ. ಜನವರಿ 13ನೇ ತಾರೀಕಂದು ಪುಷ್ಯ ಪೂರ್ಣಿಮೆ ಸ್ನಾನ. ಜನವರಿ 14ರಂದು ಮಕರ ಸಂಕ್ರಾಂತಿ ಸ್ನಾನ. ಜನವರಿ 29ನೇ ತಾರೀಕಂದು ಮೌನಿ ಅಮಾವಾಸ್ಯೆ ಸ್ನಾನ. ಫೆಬ್ರವರಿ 3ನೇ ತಾರೀಕಂದು ವಸಂತ ಪಂಚಮಿ ಸ್ನಾನ. ಫೆಬ್ರವರಿ 12ನೇ ತಾರೀಕಂದು ಮಾಘ ಪೂರ್ಣಿಮಾ ಸ್ನಾನ. ಹಾಗೂ ಕೊನೆಯದಾಗಿ ಫೆಬ್ರವರಿ 26ನೇ ತಾರೀಕಂದು ಮಹಾಶಿವರಾತ್ರಿಯ ಸ್ನಾನ. ಸೊ ಲಾಸ್ಟ್ ಮಂತ್ ಫೆಬ್ರವರಿ 26ನೇ ತಾರೀಕಂದು ಮಹಾಶಿವರಾತ್ರಿಯ ಸ್ನಾನದೊಂದಿಗೆ ಮಹಾಕುಂಭಮೇಳ ಮುಕ್ತಾಯ ಆಗಿದೆ. ಈ ಎಲ್ಲಾ ಶಾಹಿ ಸ್ನಾನಗಳು ಮುಗಿದ ನಂತರ ಕುಂಭಮೇಳದ ಮತ್ತೊಂದು ಪ್ರಮುಖ ಆಚರಣೆ ಏನು ಅಂದ್ರೆ ಈ ಪವಿತ್ರ ನದಿಗಳಿಗೆ ಆರತಿ ಬೆಳಗೋದು. ಶಿವರಾತ್ರಿಯ ಕೊನೆಯ ಸ್ನಾನ ಮುಗಿದ ನಂತರ ಪುರೋಹಿತರು, ವಿದ್ವಾನರು ಇವರೆಲ್ಲರೂ ಸೇರಿ ಪವಿತ್ರ ನದಿಗಳಿಗೆ ತಮ್ಮ ಮಂತ್ರದ ಮೂಲಕ, ಶ್ಲೋಕದ ಮೂಲಕ ನಮನವನ್ನು ಸಲ್ಲಿಸಿ ಆರತಿಯನ್ನು ಬೆಳಗ್ತಾರೆ.
ಸೊ ಕೊನೆಯದಾಗಿ ಈ ಪವಿತ್ರ ನದಿಗಳಿಗೆ ಆರತಿಯನ್ನು ಬೆಳಗಿ ನಮನವನ್ನು ಸಲ್ಲಿಸುವ ಮೂಲಕ ಮಹಾಕುಂಭ ಮೇಳದ ಆಚರಣೆ ಮುಗಿಯುತ್ತೆ. ಇಲ್ಲಿವರೆಗೂ ಮಹಾಕುಂಭ ಮೇಳದ ಬಗ್ಗೆ, ಅದರ ಆಚರಣೆ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ, ಮಹಾಕುಂಭ ಮೇಳ ಹೇಗೆ ಪ್ರಾರಂಭ ಆಯಿತು, ಅದರ ಹಿನ್ನೆಲೆ, ಇತಿಹಾಸ, ಶಾಹಿ ಸ್ನಾನ, ಅದರ ಪ್ರಾಮುಖ್ಯತೆ, ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿರೋಂಥ ಪುಟ್ಟ ಮಾಹಿತಿನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗಿದ್ರೆ ಈ ಮಹಾಕುಂಭದ ದಿವ್ಯ ಅನುಭವ ಪಡೆದಂತ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಮತ್ತೆ ಸಿಗೋಣ. ನಮಸ್ಕಾರ.